ದೇವ ಶ್ರೀಮನ್ನಾವಲಿ ಜಮಖಂಡಿ ತಾಲೂಕಿನ ಕಲ್ಬಿಳಗಿ ಗ್ರಾಮದಲ್ಲಿ ನೆಲೆಸಿ ನಿನ್ನೆ ನಂಬಿದ ಭಕ್ತರನ್ನು ರಕ್ಷಣೆ ಮಾಡೋ ತಂದೆಯಪ್ಪ ನೀನು. ನಾನು ಈ ಮನೆ ಸಸಿಯಾಗಿ ಸಿದ್ದರಾಜನ ಸತಿಯಾಗಿ ಧರ್ಮರಾಜನ ಅತ್ತಿಗಾಗಿ ಬರಬೇಕಾದ್ರೆ ಅದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ ತಂದೆ, ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಗಂಗಾ, ಏ ಗಂಗಾ, ಏನ್ ಮಾಡ್ತಾ ಇದ್ದೆ ಕಳಿ? ಏನಿಲ್ಲ ಬನ್ನಿ ಸ್ವಾಮಿ, ನೀವು ಕೂಡ ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಆಯ್ತು ಗಂಗಾ. ದೇವಾ ಶ್ರೀ ಮಂಡವಲ್ಲಿ, ಏನಪ್ಪ ನಿನ್ನ ನಾಡಿನಲ್ಲಿ ಅಂದು ಈ ಪುಣ್ಯವಾದ ಭೂಮಿ ಮೇಲೆ ಜಗಜ್ಯೋತಿ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿಯವರು ವಚನ ಸಾಹಿತ್ಯ ರಚಿಸಿದಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಒಣಿಗೆ ಓಬುವರಂತ ವೀರ ಪುರುಷರ ಹುಟ್ಟಿದ ನಾಡಿದು. ಇದು ಅಲ್ಲದೆ ಕಲ್ಲಿನಲ್ಲಿ ಕಲೆ ಅರಳಿಸಿ ಶಿಲೆಯಲ್ಲಿ ಸಂಗೀತ ನುಡಿಸಿರುವಂತ ನಾಡಿದು. ಗಿರಿ ಕಂದರ ಗುಡಿ ಗೋಪುರ ಹೊಂದಿರುವಂತ ಪವಿತ್ರ ನಾಡಿದು. ಇಂಥ ಪವಿತ್ರ ನಾಡಿನಲ್ಲಿ ಎಂತಿಂತ ಕಟುಕರಿದ್ದಾರಂದ್ರೆ ದಿನನಿತ್ಯ ಕೊಲೆ, ಸುಲಿಗೆ, ದಂಗೆ, ದರೋಡೆ ಮಾಡೋರು ಹೆಚ್ಚಾಗಿದ್ದಾರೆ. ಸತ್ಯ, ನ್ಯಾಯ, ನೀತಿ, ಧರ್ಮದ ತಲೆ ಮೇಲೆ ಕಾಲಿಟ್ಟು ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ ಎಂಬ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿ ಈ ನಮ್ಮ ಪವಿತ್ರ ನಾಡನ್ನು ಕಟುಕರ ನಾಡೆನಿಸಿದ್ದಾರೆ ಇಂದಿನ ಈ ಕಟುಕರು. ಇಂಥ ಕಟುಕರ ಹುಟ್ಟಡಿಗಿಸಲೆಂದು ನನ್ನ ತಮ್ಮ ಧರ್ಮರಾಜನಂತವರನ್ನು ಕಾಲು ಕೆದರಿ ನಿಲ್ಲುವಂತೆ ಮಾಡಪ್ಪ. ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇದೇನೆ ಸ್ವಾಮಿ, ಈ ನಾಡಿನಲ್ಲಿ ನೀವು ಒಬ್ಬ ರೈತನಾಗಿ ರೈತರ ಬಗ್ಗೆ ವಿಚಾರ ಮಾಡೋದನ್ನು ಬಿಟ್ಟು ಈ ನಾಡಿನ ಬಗ್ಗೆ ಇಷ್ಟೊಂದು ನಂಬಿಕೆ ಇಟ್ಟು ಮಾತನಾಡ್ತಿರ್ವರಲ್ಲ, ಯಾಕೆ ಸ್ವಾಮಿ, ಏನಾಯ್ತು? ನಂಬಿಕೆ ಇಡಬೇಕು ಗಂಗ, ನಂಬಿಕೆ ಇಡಲೇಬೇಕು. ನೋಡು, ಜನನಿ ಜನ್ಮ ಭೂಮಿ ಎಂಬಂತೆ ಜನ್ಮ ನೀಡಿದ ತಾಯಿ ಇರುಣ, ಅನ್ನ ನೀಡಿದ ಭೂಮಿ ಇರುಣ, ಅದು ಎಷ್ಟೇ ಜನ್ಮ ಬಂದರೂ ಸಹ ತೀರಿಸಲಾಗದು ಗಂಗಾ. ಅದಕ್ಕೆ ಗಂಗಾ, ನಮ್ಮ ಹೆಮ್ಮೆ ಸೈನಿಕರು ತಮ್ಮ ಪ್ರಾಣವನ್ನು ಪರಗಿಟ್ಟು ಹಗಲು ರಾತ್ರಿ ಎನ್ನದೆ, ಚಳಿ ಮಳಿ ಬಿಸಿಲು ಎನ್ನದೆ ತಮ್ಮ ಸೇವೆ ಸಲ್ಲಿಸ್ತಿಲ್ಲವೇ? ಇದು ಅಲ್ಲದೆ ನಮ್ಮ ಭವ್ಯ ಭಾರತದ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿ ಅವರು ವರ್ಷಕ್ಕೆ 365 ದಿವಸಗಳಲ್ಲಿ ಒಂದೇ ಒಂದು ದಿನವೂ ಕೂಡ ರಜೆ ಹಾಕದೆ ತಮ್ಮ ಕೆಲಸ ಸಲ್ಲಿಸ್ತಿಲ್ಲವೇ? ಇದರಲ್ಲಿ ಈ ನಾಡ ನುಡಿ ಬಗ್ಗೆ ನಾವು ಒಂದು ಕ್ಷಣವಾದರೂ ಚಿಂತಿಸೋದು ಬೇಡ ಗಂಗಾ? ನಿಜವಿದೆ ನಿಮ್ಮ ಮಾತು. ಈ ನಾಡಿನ ಶ್ರೀಮಂತ ಅಧಿಕಾರಿಗಳು, ಶ್ರೀಮಂತ ರಾಜಕಾರಣಿಗಳು ಈ ನಾಡಿನ ಬಗ್ಗೆ ಸ್ವಲ್ಪವಾದರೂ ಚಿಂತೆ ಮಾಡಿದ್ರೆ ಈ ನಾಡು ರಾಮನ ಬೀಡಾಗುತ್ತಿತ್ತು. ಗಂಗಾ ಗಂಗಾ ಗಂಗಾ, ನಂದಿ ಹೋದ ನನ್ನೊಡಲಿಗೆ ಮತ್ತಷ್ಟು ಬೆಂಕಿ ಹಚ್ಚಿದೆಯಾ? ಇಂದಿನ ಶ್ರೀಮಂತರು ಹೇಗಿದ್ದಾರೆ ಗೊತ್ತಾ? ಬಡವನ ಮನೆಯಲ್ಲಿ ಸುಂದರವಾದ ಹೆಣ್ಣೊಂದಿದ್ದರೆ
ಅವರ ಕೇಳುಕ್ಕಿಂತ ಹೆಚ್ಚು ಸಾಲ ಕೊಟ್ಟು ನಂತರ ಅವರ ಬದುಕಿನಲ್ಲೇ ಬಿರುಗಾಳಿ ಎಬ್ಬಿಸಿ ಚಿತ್ರವಾಗಿಸಿ ಬಿಡುತ್ತಾರೆ ಇಂದಿನ ಶ್ರೀಮಂತರು. ಇದು ಅಲ್ಲದೆ ಇನ್ನು ಅಧಿಕಾರಿಗಳು, ಬಡವರು, ರೈತರು ಯಾವುದೇ ಒಂದು ಕೆಲಸ ಕೈಗೆತ್ತಿಕೊಂಡು ಹೋದ್ರೆ ಕಂಡ ಹೆಂಡ ಕೊಟ್ಟವನಿಗೆ ಕೊಟ್ಟು ನಾಲ್ಕು ಕಚೇರಿ ಕಟ್ಟಿಗೆ ಅಲದಾಡಿ ಬೇಸತ್ತು ಕೈ ಬಿಡುವಂತೆ ಮಾಡುತ್ತಾರೆ ಎಂದಿನ ಅಧಿಕಾರಿಗಳು. ಇನ್ನು ರಾಜಕಾರಣಿಗಳು ಇಲೆಕ್ಷನ್ ಸಮಯದಲ್ಲಿ ತಮ್ಮ ದುಡ್ಡಿನ ಸುರಮಳೆ ಹೊಳೆಯಲ್ಲಿ ನಮ್ಮನ್ನು ಈಜಾಡಿಸಿ ಪವಿತ್ರವಾದ ಓಟನ್ನು ಕಿತ್ತುಕೊಂಡು ಮೇಲಾಗಿ ತಮ್ಮ ಹೆಸರು ತಮಗೆ ಬರೆಯಲು ಬಾರದವನು ಮಂತ್ರಿಯಾಗುತ್ತಾನೆ ಎಂದಿ ಸಮಾಜದಲ್ಲಿ ಅಂದಾಗ ಈ ನಮ್ಮ ನಾಡು ರಾಮನ ಬೀಡಾಗೋದು ಕನಸಿನ ಮಾತು ಕನಸಿನ ಮಾತು. ಹೌದು ರೀ, ನೀವು ಹೇಳೋ ಮಾತು 100% ಸತ್ಯವಿದೆ. ಈ ನಾಡಿನಲ್ಲಿ ದಿನದಿಂದ ದಿನಕ್ಕೆ ಕೊಲೆ, ಸುಲಿಗೆ, ದರೋಡೆ ಹೆಚ್ಚಾಗ್ತಾನೆ ಇದೆ. ಅದಕ್ಕೆಲ್ಲ ಇಂಥವ್ರೇ ಕಾರಣ ಇರಬಹುದು. ಯಾಕೆ ಗಂಗಾ, ಇದ್ದೇ ಇರುತ್ತಾರೆ. ಮಠ ಮಂದಿರಗಳಲ್ಲಿ ಪವಿತ್ರವಾದ ಮೂರ್ತಿಯನ್ನು ಹಗಲಿ ದರುಡಿಕೋರು ಸಾಕಷ್ಟು ತುಂಬಿದ್ದಾರೆ ಇಂದಿನ ಸಮಾಜದಾಗ. ಸಾಕ ಗಂಗಾ, ಇನ್ನೂ ಹೇಳ್ಬೇಕಾ? ಸಾಕು ಮಾತಿನ ಬರದಲ್ಲಿ ಹಾಗೆ ನಿಂತ್ಬಿಟ್ರಿ. ಸರಿ, ಬನ್ನಿ ಒಳಗಡೆ. ನಿಲ್ಲೇ ನನ್ ರಾಣಿ, ನೋಡು ನೀನು ಮನೆ ಕೆಲಸದಲ್ಲಿ ನನ್ನನ್ನೇ ಮರಿಬೇಡ. ಬಾ, ಮೆಲ್ಲನೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ನಿನ್ನ ಕಾಲ್ಗೆಜ್ಜೆ ಕುಣಿಸುತ್ತಾ ಹಾಡೋದು ಹೊಸಗೀತೆನ ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತಾ? ನಿಮ್ಮ ಆಸೆ ನನ್ನ ಆಸೆ ರೀ. ಹೌದಾ? ಹೌದು ರೀ. ಗುಬ್ಬಿ ಮುತ್ತು ಚಂದ, ವಾಲಿ ಜುಮುಕಿ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಗುಬ್ಬಿ ಮುತ್ತು ಚಂದ, ವಾಲಿ ಜುಮುಕಿ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಬೆಲ್ಲದ ತೊಟಿ ಚಂದ, ಬೆಳಕು ಬಳ್ಳಿ ನಡು ಚಂದ, ಬಾನ ಬೆಳ್ಳಿ ಬೆಳದಿಂಗಳಿನ ಮಗಳಾಗಿ ನಗು ಚಂದ. ಮುಗುಟ್ಟಿ ಮುತ್ತು ಚಂದ, ಮಾಲೆ ಜುಮುಕಿ ಗತ್ತು ಚಂದ. ಬೆರಳಿದ್ದರೆ ರಂಗಿ, ನಾಚುತ್ತೆ ಮದರಂಗಿ, ಕಾಲಿದ್ದರೆ ಗೆಜ್ಜೆಗಳೇ ಜಿಗಿಯುವುದು ಮರುಳಾಗಿ. ರೆಪ್ಪೆಗಳ ಮೆಟುಕಿಸಿ ಹೂವರಿಸುವುದ ಚಂದ, ನೆರಳು ಸೋಪು ನೆಲವೆಲ್ಲ ಹಸಿರಾಗಿ ಸುಗುಣ ಚಂದ. ಕೊಡ ಜಾತ್ರೆ ಜಂಬರವೆಲ್ಲ ಕೊಡವಾ ಬೊಂಬೆ ಚಂದ. ಮುಗುತ್ತಿ ಮುತ್ತು ಚಂದ, ಮಾಲಿ ಜುಮುಕಿ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ.
ಯಾಕೋ ಕಂಡಿದ್ದೆ ಇವಳ ಚಂದ ಕಂಡೊಂದು ಅರಿವಿಲ್ಲ ತಂಗಾಳಿಯ ನಾಡೊಳಗೆ ಇವಳ ರುಚಿರ ಸೋಕಿದ್ದೆ ಸ್ಪರ್ಶದಿಂದ ಬಲ್ಲಿ ಹರ್ಷದಿಂದ ಮಲೆಹನಿಯ ಇಬ್ಬನಿಯ ಕಡಿಯ ತೊಡೆಯ ಮುಖ ಚಂದ ಚಂದ್ರನೇ ತೆಗ್ಗಿಸುವ ಅತಿ ತೆಗೆಯೋನಿನ ಚಂದ ಕನ್ನಡಮ್ಮನ ಗಂಗೆಯಲಿ ಗಂಧ ತುಂಬಿಯ ಚಂದ. ಓ ಪ್ರಿಯೆ, ಹೇಳು ನೀನಂದ್ರೆ ಹೇಳು ನೀನಂದ್ರೆ ಹೇಳು 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 ತುಂಬಾ ಇಷ್ಟ. La 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 la. ಅಣ್ಣ ಅತ್ತಿಗೆ ಎದ್ ಹೇಳಪ್ಪ ಧರ್ಮ, ಎದ್ ಹೇಳು. ಇದೇನಪ್ಪ ಮೈಥುನ, ಕಬಡ್ಡಿ ಆಡಲು ಹೋದ ನೀನು ಕೈಯಲ್ಲಿ ಖಡ್ಗ ಹಿಡಿದು ಬಂದಿಲ್ಲ, ಯಾಕಪ್ಪ ಏನಾಯ್ತು? ಅತ್ತಿಗೆ ಅಕ್ಕರೆಯಲ್ಲಿ ಅತ್ತಿಗೆ ಅಕ್ಕರೆಯ ಕೈ ತುತ್ತ ಉಂಡ ನಾನು ಕಬಡ್ಡಿ ಆಟದಲ್ಲಿ 3 ಸಾರಿ 3 ಪಾಯಿಂಟ್ಗಳಂತೆ ಗೆದ್ದು ಬಂದಾಗ ನೋಡಿದ ಜನರೆಲ್ಲ ಜೈಕಾರ ಹಾಕಿ ನಮ್ಮ ರಾಜ್ಯದ ರಾಜ್ಯಪಾಲರ ನೇತೃತ್ವದಲ್ಲಿ ಸೋಲಿಲ್ಲದ ಸರದಾರ ಎಂಬ ಬಿರುದು ಕೊಟ್ಟು ಕೈಯಲ್ಲಿ ಖಡ್ಗ ಕೊಟ್ಟು ಸನ್ಮಾನಿಸಿದರು. ಅಣ್ಣ, ಈ ಖಡ್ಗದ ಅರ್ಥವೇನಣ್ಣ? ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ಮಾಡುವವರ ಕತ್ತು ಕತ್ತರಿಸಲೆಂದು ಬಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಜಾಲ ಬೀಸಿ ಘಾಸಿ ಮಾಡುವ ಹೇಸಿ ಸೂಳೆ ಮಕ್ಕಳ ಸಂಹರಿಸಲೆಂದು ಈ ಸಮಾಜದಲ್ಲಿ ನನ್ನದೇ ಅಧಿಕಾರವೆಂದು ಮೆರೆಯವರಿಗೆ ಹೆಂಡು ಹುಲಿಗಳ ಗಂಡನಾಗು ಎಂದು ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆದ ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯನಂತೆ ನೀನಾಗು ಎಂದು. ಇದು ಅಲ್ಲದೆ ಕರ್ಮದ ನಾಡಲ್ಲಿ ಧರ್ಮದ ಹುಲಿಯಾಗು ಎಂದು ಶ್ರೀ ಶಾಂತವೀರ ಮಹಾಸ್ವಾಮೀಜಿಯವರು ನನ್ನ ಕೈಯಲ್ಲಿ ಖಡ್ಗ ಕೊಟ್ಟಿದ್ದಾರೆ. ಆನಂದವಾಯ್ತು ಧರ್ಮ, ಈ ನಿನ್ನ ಧರ್ಮದ ನುಡಿ ಕೇಳಿ. ಗಂಗಾ, ಏ ಗಂಗಾ, ಹೇಳ್ರಿ. ಒಳಗಡೆ ಸಿಹಿ ಅಡಿಗೆ ರೆಡಿ ಮಾಡಿದಿಲ್ಲ ಏಕನೆ? ಮೈದಿನ ಎಂತ ಪ್ರಶಸ್ತಿ ಪಡೆದು ಬಂದಿದ್ದಾನೆ. ದೇವ್ರ ಮುಂದು ದೀಪಾದು ಹಚ್ಚಿದಿಲ್ಲ. ಏ ದನ ಕಾಯಕಿನ ನಡಿ, ಸಿಹಿ ಅಡಿ ಮಾಡಿ ನಡಿ ಒಳಗಡೆ. ಬರ್ರಿ ಇಲ್ಲಿ ಏನಂದ್ರಿ? ಮೈದುನ ಎಂತ ಪ್ರಶಸ್ತಿ ಪಡೆದು ಬಂದಾನ. ಸಂತೋಷದಿಂದ ದೇವ್ರ ಮುಂದೆ ದೀಪ ಹಚ್ಚಿ ಸ್ವಲ್ಪ ಸಿಹಿ ಅಡಿ ಮಾಡಿ ನಡಿ ಒಳಗಡೆ ಅಂದೆ. ಮಾಡೇನ್ ಅಡಿಗೆ ಅವ್ರಿಗಿಬ್ರಿಗೆ ಕೊಡ್ತಾನೆ, ನಿಮ್ಗೆ ಕೊಡಂಗಿಲ್ಲ. ಈ ಮನಿ ಆಗಿರಿ, ಏನೋ ಸ್ವಲ್ಪ ತಿನ್ನೋದ ನೋಡ ಮತ್ತೆ. ಹೌದಾ? ಹಾ. ಉಪವಾಸ ಇಟ್ರು ಹಿಂಗ ಇರ್ತೀನಿ ನಾನು, ರೈತ ನಾನು. ಹೌದಾ? ಹೌದು ಮತ್ತೆ. ನೋಡು ಅಲ್ಲಿ ನಿಮ್ ತಂಗಿ ಹಂಗಾಗೈತಿ ನೋಡು. ಯಾವಾಗಿದ ನೋಡ್ತೀನಿ ದಪ್ಪ ಆಗ್ವಲ್ದು. ನನ್ನ ತಂಗಿಗೆ ಬರೀ ಹಾಡು ಡ್ಯಾನ್ಸ್ ಇದೆ ಚಿಂತೆ ಯಾವಾಗ್ಲೂ. ಯಾಕಮ್ಮ? ದಿನ ಒಂದ್ 10 ರೊಟ್ಟಿ ಕೊಡ್ತೀನಿ, ಆದ್ರೂ ಹಿಂಗಾಗೈತಿ ಎಂದು. ಅದಕ್ಕೆ ಇನ್ ಮೇಲಿಂದ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡಿ, ದಪ್ಪ ಹಾಕ್ತೀನಿ. ಏ ಹಂಗ್ ಮಾಡ್ರಿ ದಪ್ಪ ಆಗಂಗಿಲ್ಲವ. ಮದುವೆ ಮಾಡಿದ್ರ ನೀ ದಪ್ಪ ಆಗುದು, ನನಗೆ ಗೊತ್ತಾಗೈತಿ. ಏ ಗಂಗಾ, ಹಾಗೆಲ್ಲ ಮಾತಾಡ್ಬಾಡ್ಕನೆ ನನ್ನ ತಂಗಿಗೆ. ಏನ್ ಮಾಡ್ದು ಬಿಡ್ರಿ, ನಾವು ತಿಂದಿದ್ದೆಲ್ಲ ನೀವ ತಿಂದಂಗ ಆಗ್ಬಿಟ್ಟೈತಿ ನೋಡಿ. ಇದು ಹೆಂಗಾಗಿರಿ ಹೊಟ್ಟಿ ನೋಡಿ, ಹೊಟ್ಟಿ ಸ್ವಲ್ಪ ವಾಕಿಂಗ್ ಹೋಗಂದ್ರ ಕೇಳಂಗಿಲ್ಲ ನನ್ನ ಮಾತು. ಏನ್ ಬೇಡ, ಯಾಕೆ ಟೆನ್ಷನ್ ಮಾಡ್ಕೋತಿ? ಸರಿ, ಅಡಿಗೆ ರೆಡಿ ಆಗಿದೆ, ಬರ್ರಿ ಎಲ್ಲರೂ ಸೇರಿ ಊಟ ಮಾಡೋಣ. ಅದಕ್ಕೆ ಮತ್ ನಿಲ್ಲ ಅದಕ್ಕೆ ಆಮೇಲೆ ಎಲ್ಲರೂ ಸರಿ ಊಟ ಮಾಡೋರಂತೆ. ಈಗ ನಿಮ್ಮ ಬಾಯಿಂದ ಒಂದು ಹಾಡು ಕೇಳ್ಬೇಕು ಅಂತ ಆಸೆ ಆಗಿದೆ ನನಗೆ. ಹೌದು ಅತ್ತಿಗೆ, ನಾವು ಒಬ್ಬಕ್ಕೆ ಯಾಕವ, ಎಲ್ಲರೂ ಸೇರಿ ಹಾಡೋಣ. ನಮ್ಮ ಮನೆಯಲ್ಲಿ ದಿನವೂ ಮೆರಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮೆರಗು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆಯಲ್ಲಿನ ಸವಿಗೋಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ.
ಭಾಷೆ ಕೇಳಿರಿ ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ ಚಿಲುಮೆಯಲ್ಲಿ ನೀರಿದರು ನಗುವಿನ ಬಲವು ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ ಕಣ್ಣುಗಳೇ ಕುಣಿಯಾಗಲಿ ಕಣ್ಣಿನ ಹಣೆಯಲ್ಲಿ ಹೃದಯಕ್ಕೆ ಹೋಮಲಿ ನಮ್ಮ ಮನೆಯಲ್ಲಿ ದಿನವೂ ಮೆರವು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಬಂದಾನು ಬಂದ ಸ್ವರ್ಗವೇ ನಾಚುವ ಹಾಗಿದೆ ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ ನಾಚುವ ಹಾಗಿದೆ ಇಲ್ಲಿ ಮಗು ಅರಳಿದರೆ ಹೂವಿನ 1000 ವರ್ಷ ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಈ ಜೀವನ ಸಂಜೀವನ ಅಣ್ಣನ ಶಯಾನಿ ಕೇಳು ಶುಭಾಶಯ ಲಾಲ 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 ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ, ಆದಷ್ಟು ಬೇಗ ಬಂದ್ಬಿಡಿ. ಆಯ್ತದ್ಗೆ. ತಂಗಿ, ತಂದೆ ತಾಯಿಗಳಿಲ್ಲದ ನಾವು ಅಣ್ಣ ಅತ್ತಿಗೆಯರ ಅಕ್ಕರೆ ಅರೇಕೆಯಲ್ಲಿ ರಾಜ್ಯ ಮಹಾರಾಜನಂತೆ ಬೆಳೆಯಲಿಲ್ಲವೇ? ಹೌದಣ್ಣ, ಅಣ್ಣ ಅತ್ತಿಗೆಯರು ನಮಗೋಸ್ಕರ ಹಗಲು ರಾತ್ರಿ ಎನ್ನದೆ ದುಡಿದು ನಮ್ಮ ಶ್ರೇಯಸ್ಸನ್ನೇ ಕಾಯ್ತಾ ಇದ್ದಾರಲ್ಲ ಅಣ್ಣ, ಅವರೇ ನಮ್ಮ ಪಾಲನ ದೇವ್ರು ಅಣ್ಣ, ದೇವ್ರು. ಹಾಗೇನಿಲ್ಲಮ್ಮ ತಂಗಿ, ನೋಡು ನೀನು ನನ್ನನಾಗಿ ಹುಟ್ಟಿದ್ದಕ್ಕೆ ನನ್ನ ಕರ್ತವ್ಯ ಮಾಡಿದ್ರೇನ ಇಷ್ಟೇ ತಂಗಿ. ನೀನು ಮತ್ತು ತಮ್ಮ ಯಾವಾಗಲೂ ನಗು ನಗುತ್ತಾ ಸಂತೋಷದಿಂದ ಇರ್ಬೇಕು ತಂಗಿ. ಅದೇ ನನ್ನ ಹಿರಿಯಾಸೆ ತಂಗಿ, ಅದೇ ನನ್ನ ಹಿರಿಯಾಸೆ. ಅಣ್ಣ, ಈ ನಿನ್ನ ತಂಗಿ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ಅಂದ್ರೆ ನನ್ನೊಂದು ಮಾತನಾಡಿಸ್ಕೊಡ್ತೀನನ್ನ. ಅದೇನಮ್ಮ ತಂಗಿ, ನೀನು ಸಂತೋಷವಾಗಿರ್ತೀನಂದ್ರೆ ಒಂದೇ ಕಮ್ಮ 1000 ಮಾತು ನಡೆಸ್ಕೊಡ್ತೀನಿ. ಅದೇನಂದು ಕೇಳಮ್ಮ. ಹಾಗಾದ್ರೆ ತಂದೆ ತಾಯಿಗಳ ಮೇಲೆ ಪ್ರಮಾಣ ಮಾಡಿ ಹೇಳಿ. ತಂದೆ ತಾಯಿ ಮೇಲಾನೆ ಆಗಿದೆ, ಏನು ಕೇಳತಿ ಕೇಳಮ್ಮ. ತಂಗಿ, ತಂದೆ ತಾಯಿ ಆನೆಯಾಗಿ ಮೇಲಾಗಿ ಈ ಕುಂತದ ದೈವದ ಸಾಕ್ಷಿಯಾಗಿ ಖಂಡಿತ ನೀನು ಮಾತನಾಡಿಸ್ಕೊಡ್ತೀನಿ. ಅದೇನಂತ ಕೇಳಮ್ಮ. ಅಣ್ಣ, ಈ ಊರ ಪ್ರದೀಪ್ ಸಾವ್ಕಾರರ ಅಣ್ಣನ ಮಗನಾದ ಶಿವರಾಜನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನನ್ನ. ಅವರು ತುಂಬಾ ಒಳ್ಳೆಯವರು, ತುಂಬಾ ಗುಣವಂತರು, ಮೇಲಾಗಿ ಶ್ರೀಮಂತರು. ನಾನು ಅವರು ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೀವಿ. ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ ಅಣ್ಣ. ದಯವಿಟ್ಟು ಇದಕ್ಕೆ ಒಪ್ಪಿಗೆ ಕೊಡ್ಬೇಕು. ತಂಗಿ, ತಂಗಿ, ಅಂತ ಹುತ್ತಿನಲ್ಲಿ ಕೈ ಹಾಕಿದೆಯಮ್ಮ ತಂಗಿ. ಎಂತ ಹುತ್ತು. ತಂಗಿ, ಸ್ವಾರ್ಥಕವಾಯಿತಮ್ಮ, ಸ್ವಾರ್ಥಕವಾಯಿತು. ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ನಿನಗೆ ಅಂಗೈ ಎರಗಿನಿಯಂತೆ ಜೋಪಾನ ಮಾಡಿ ನಿನಗೆ ಡಿಗ್ರಿವರೆಗೆ ಓದಿಸಿದ್ದಕ್ಕೆ ಸ್ವಾರ್ಥಕವಾಯಿತು. ತಂಗಿ, ಒಬ್ಬ ಬಡವನ ಕೈ ಹಿಡಿದರೆ ಸಂತೋಷವಿತ್ತು. ಹೋಗಿ ಹೋಗಿ ಎಂತವನ ಕೈ ಹಿಡಿದಿಯಮ್ಮ. ನಮ್ಮ ಮನೆತನಕ್ಕೆ ಕಡುವೈರಿ ಆದ ಆ ಪ್ರದೀಪ್ ಸಾವ್ಕಾರ ಮನೆಯಲ್ಲಿ ಕೈ ಹಾಕಿದೆಯಲ್ಲ, ನಿನಗೆ ತಂಗಿ ಎಲ್ಲಲೇ ಇಲ್ಲ ರಾಕ್ಷಸಿ ಏನಲೇ? ಪ್ರದೀಪ್ ಸಾವ್ಕಾರು ನಮ್ಗೆ ಕಡುಬೈರಿ ಆಗಿರ್ಬೋದು, ಆದ್ರೆ ಶಿವರಾಜ ಅಲ್ವಲ್ಲ. ತಂಗಿ, ನಾಗರ ಹಾವು ಹೆಡೆ ಬಿಚ್ಚಿ ಆಡುತ್ತಿರುವುದನ್ನು ಕಂಡು ಅದನ್ನು ಎತ್ತಿ ಮುತ್ತು ಕೊಡಬೇಕು ಅನಿಸ್ತೈತಿ. ಆದ್ರ ಅದರ ಬಾಯಿಯಲ್ಲಿ ವಿಷ ತುಂಬಿರ್ತದಮ್ಮ. ನೋಡು, ಹಾವಿನ ಬಾಯಿಯಲ್ಲಿ ಮಾತ್ರ ವಿಷ ತುಂಬಿದ್ರ ಆ ನೀಚ ಶ್ರೀಮಂತರ ಮೈಯೆಲ್ಲ ವಿಷ ತುಂಬಿರ್ತದ ಅನ್ನೋದನ್ನು ಮಾತ್ರ ಮರಿಬೇಡ ತಂಗಿ, ಮರಿಬೇಡ.
ಅಣ್ಣ ನೀವೇನೆಂದ್ರೆ ಸರಿ, ಆದ್ರೆ ನನ್ನ ನಿರ್ಧಾರವನ್ನ ನಾನು ಯಾವತ್ತೂ ಬದಲಿಸೋದಿಲ್ಲ ಅಣ್ಣ. ನೀವು ಸಂತೋಷದಿಂದ ನನ್ನನ್ನ ಮದುವೆ ಮಾಡ್ಕೊಡ್ತೀರೋ ಅಥವಾ ನೀವು ಹೀಗೆ ನನ್ನನ್ನ ಬಿಟ್ರೆ ನೀವು ಖಂಡಿತವಾಗ್ಲೂ ಈ ನಿಮ್ಮ ತಂಗಿಯ ಶವ ಸಂಸ್ಕಾರ ಮಾಡ್ಬೇಕಾಗತ್ತೆ ಅಣ್ಣ. ಬೇಡ ಬೇಡ, ಕೊಟ್ಟ ಮಾತಿಗೆ ತಪ್ಪಿ ನಡೆಯೋರು ನಾವಲ್ಲ. ನೋಡು, ಆ ಕವಿ ಕಲ್ಪನೆಯಲ್ಲಿ ನಿನ್ನ ಜೀವನ ಹೇಗೆ ರಚಿತಾರೆ ಅದನ್ನು ಕಾದು ನೋಡ್ಬೇಕಮ್ಮ. ಅಣ್ಣ ನೀವು ಯಾವುದಕ್ಕೂ ಚಿಂತಿಸಿದ್ರಣ್ಣ, ಅವರು ತುಂಬಾ ಒಳ್ಳೆಯವರು, ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಣ್ಣ. ಮೇಲಾಗಿ ಒಂದೇ ಕ್ಲಾಸ್ನಲ್ಲಿ ಓದವರು ಅಣ್ಣ, ನೀನ್ ಯಾವುದಕ್ಕೂ ಚಿಂತೆ ಮಾಡಬೇಡ. ತಂಗಿ, ನೀನೆಷ್ಟೇ ಓದಿದರೂ ಒಂದು ಹೆಣ್ಣಮ್ಮ. ಹೆಣ್ಣಿನ ಬುದ್ಧಿ ಮೊಲಕಾಲ ಕೆಳಗೆ ಎಂದ ಹೇಳುವ ಜ್ಞಾನಿಗಳ ಮಾತು ಸತ್ಯವಾಯಿತು. ಹೆಣ್ಣು ಬಣ್ಣದ ಮಾತಿಗೆ ಬೇಗನೆ ಮರುಳಾಗುತ್ತಾಳಮ್ಮ, ಬೇಗನೆ ಮರುಳಾಗುತ್ತಾಳೆ. ತಂಗಿ, ನೀನ್ ಚಿಕ್ಕವಳಿದ್ದಾಗ ಏನೇನೋ ಕಳಿಸ್ಕೊಂಡು ಇಟ್ಕೊಂಡು ಕೂತಿದ್ಯಾ, ನನ್ನ ತಂಗಿನ ಡಾಕ್ಟರ್ ಮಾಡಬೇಕು ಅಂತ. ನೀನು ಸಾಲಿಗೆ ಹೋಗುವಾಗ ನಿನ್ನ ಈ ಹೆಗಲ್ ಮೇಲೆ ಕುಣಿಸ್ಕೋತಿದ್ದ, ತಮ್ಮನ್ನ ಈ ಹೆಗಲ್ ಮೇಲೆ ಕುಣಿಸ್ಕೋತಿದ್ದ, ತೊಡ್ಕೋ ಸಾಲಿಗೆ ಹೋಗಿ ಬಿಟ್ಟು ಬರ್ತಿದ್ದ. ಅದನ್ನೆಲ್ಲ ಮರೆತ ನೀಚ ಶ್ರೀಮಂತನ ಕೈ ಹಿಡಿತನ ತೇಲವೇ ಯವ್ವ. ಜುಡು, ಇಷ್ಟಂತೂ ಆತ. ಇನ್ನು ಮುಂದಾದ್ರೂ ಒಂದು ನಿರ್ಧಾರಕ್ಕೆ ಬರೋಣ ತಗಿ. ನಿನ್ನ ದೈವದಲ್ಲಿ ಇದ್ದದ್ದನ್ನು ಬದಲಾಯಿಸಕ್ಕಾಗೋದಿಲ್ಲ ತಗಿ. ಒಂದು ಮಾತು ನೆನಪಿನಲ್ಲಿ ತಗಿ, ಒಂದು ಮಾತು. ಅದೇನಂತ ಹೇಳೋಣ ತಂಗಿ, ಇಷ್ಟಪಟ್ಟು ಮಾಡ್ಕೊಂಡು ಗಂಡ ನಾಳೆ ಮನೆಗೆ ಕರ್ಕೊಂಡು ಹೋದಂದ್ರ ಕಷ್ಟ ಕೊಟ್ಟಂದ್ರ ಹೆಂಗ್ ಬೇಯವ್ವ? ಹಾಗೇನ್ ಮಾಡೋದಿಲ್ಲಣ್ಣ. ಅವರು ದೇವರಂತವ್ರನ್ನ, ಅವ್ರ ಮೇಲೆ ಬಲವಾದ ನಂಬಿಕೆ ನನಗಿದೆ ಅಣ್ಣ. ಅಂತ ಪ್ರಸಂಗ ಏನಾದ್ರೂ ಬಂದಿದ್ದೆ ಆದ್ರೆ ಅದೇ ಮನೆಯಲ್ಲಿ ಬಿದ್ದು ಸಾಯುವೆ ಹೊರತು ತವರ ಮನೆಯ ಕೀರ್ತಿಗೆ ಯಾವತ್ತೂ ಕಳಂಕ ತರುವ ಹೆಣ್ಣು ನಾನಾಗೋದಿಲ್ಲ. ಪಾದದಾನಿಗೂ ಸಾಕು ತಗಿ, ಸಾಕು. ಇಷ್ಟು ಅರಿತು ಬಾಳಿದ್ರೆ ಸಾಕು ತಗಿ. ಮುಂದಿನ ವಾರವೇ ನೀವು ಮದುವೆ ಮಾಡಿ ಮುಗಿಸ್ತೀರಿ. ನಡೆಯಬ್ಬಾ, ಒಳಗಡೆ ಹೋಗೋಣ. ನಡೆಯಣ್ಣ. ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮನ ಇರಬಹುದು, ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸ ಮೆರೆಯೋದು ಈ ಕಾಳಿಂಗನ ಕರ್ಮ. ವಿಷ ತುಂಬಿದ ಸರ್ಪದ ಮೇಲೆ ಎಷ್ಟು ಹಾಲು ಸುರಿದ್ರು ಹಲ್ಲಲ್ಲಿರೋ ವಿಷ ಮಾತ್ರ ಕಡಿಮೆ ಆಗಂಗಿಲ್ಲ. ಹಂಗ ಈ ಕಾಳಿಂಗನ ಮುಂದೆ ನಿಂತು ಸ್ವಕ್ಕಿನ ಮಾತುಗಳನ್ನ ಆಡಿದವನು ಬೆಳ್ಳಿಗೆ ಹುಟ್ಟೋ ಸೂರ್ಯನ ಮುಖ ನೋಡೋದಿಲ್ಲ. ಬ್ರಹ್ಮ
ಈ ಹೆಣ್ಣನ್ನು ಭೂಮಿಯ ಮೇಲೆ ಸೃಷ್ಟಿಸುವಾಗ ಅವಳಿಗೊಂದು ವಿಶಿಷ್ಟ ಸ್ಥಾನ ಕೊಡಬೇಕೆಂದು ಯೋಚಿಸಿದನೋ ಏನೋ. ಅದಕ್ಕಾಗಿ ಸೊಂಟಕ್ಕೆ ಸೌಂದರ್ಯವನ್ನಿಟ್ಟ, ಕಂಠಕ್ಕೆ ಮಾಧುರ್ಯವನ್ನು ಪಟ್ಟ, ಎದೆಯ ಮೇಲೆ 2 ಭುಜಗಳ ಕುಣಿತವಿಟ್ಟ. ಅರ್ಥ, ಭುಜಗಳ ಕುಣಿತಕ್ಕೆ ಮರುಳಾಗದ ಮನುಷ್ಯರೇ ಇಲ್ಲ ಈ ಭೂಮಿ. ಕರ್ಮ ಬಿಟ್ರನೂ ಬಿಡ್ಬೋದು, ಆದ್ರ ಈ ಕಾಳಿಂಗ ಮಾತ್ರ ಬಿಡಂಗಿಲ್ಲ. ಸಮಯ ಸಂದರ್ಭ ನೋಡಿ ತೋರಿಸಿಯೋ ನಿನಗೂ ಒಂದು ಗತಿ. ಹಲೋ ಶರತ್. ಹಲೋ ಮಿಸ್ಟರ್ ಶರತ್, ಹೇಗಿದೆಯಾ ಕಾಳಿಂಗ? ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೆಂಗಿದ್ಯಾ ಶರತ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಆಯ್ತು, ನಾನು ಮತ್ತೆ ಸಿಗ್ತೀನಿ. ಬಾಯ್. ಹಕ್ಕಿ ಹಾರಿದ್ರೇನೆ ಚಂದ, ಈ ಭೂಮಿ ಮೇಲೆ ಹಸಿರಿದ್ರೇನೆ ಚಂದ. ಈ ನಾಟಕಕ್ಕೆ ಈ ಶರತ್ ಖಳನಾಯಕನಾದ್ರೇನೆ ಚಂದ. ಗೌರಿ, ನನ್ನ ಬಾಳ ಬೆಳದಿಂಗಳದಲ್ಲಿ ಮಂಗಳ ಗೌರಿ ವಾಗಿ ಬರಬೇಕಿದ್ದಲ್ಲಿ ಇಂದು ಶಿವರಾಜನ ಸತಿಯಾಗಿರುವೆ. ಗೌರಿ, ಒಂದೊಂದು ದಿನ ಈ ಶರತನಿಂದ ಬರುವ ಆಪತ್ತು ನಿನಗೇನು ಗೊತ್ತು? ಆ ಆಪತ್ತಿನಲ್ಲಿ ನಿನ್ನನ್ನು ಸಿಲುಕಿಸಿ ಈ ಹೆಣ್ಣಿನ ಬಾಳು ಕಣ್ಣೀರಿನ ಗೋಳೆಂದು ನಾನು ಮಾಡುತ್ತಿದ್ದೆ. ನನ್ನ ಹೆಸರು ಸೇಡಿಟ್ಟ ಸರ್ದಾರ ಶರತನೇ ಅಲ್ಲ. ಪ್ರದೀಪ್ ಸಾವ್ಕಾರ. ನಿನ್ನ ಫ್ಯಾಕ್ಟರಿ ಮ್ಯಾನೇಜರ್ ಆಗಿ ಬಂದಿರುವ ನಾನು ಬಡವರ ರಕ್ತದಿಂದ ಕಟ್ಟಿದ ನಿನ್ನ ದರ್ಪಕೋಟೆಯನ್ನು ನಿತ್ಯ ಛಿದ್ರವಾಗಿ ಮಾಡ್ತಿದ್ರೆ ನನ್ನ ಹೆಸರು ಸೇಡಿಟ್ಟ ಸರ್ದಾರ ಶರತನೇ ಅಲ್ಲ. ಇನ್ನು ಈ ಕಥೆಯಲ್ಲಿ ರತಿಯಾಗಿ ಬರುವ ನಿನ್ನ ತಂಗಿ ರೇಖಾ ಆ ನಿನ್ನ ಪ್ರೇಮದ ಅಬ್ಬರಕ್ಕೆ ಚುಂಬಿಸುವ ಚಂದ್ರನಾಗಿ ಇಂದ್ರ ಸಭಾಂಗಣದಂತೆ ನಿನ್ನ ಮನೆಯ ಮುಂದೆ ಹಂದರ ಹಾಕಿ ನಿನ್ನ ಪತಿ ನಾನಾಗಿ ನಿನ್ನ ಸರ್ವಸ್ತಿಗೆ ನಾನು ಒಡೆಯನಾಗುತ್ತಿದ್ರೆ
ನನ್ನ ಹೆಸರು ಶರವೇಗದ ಸರ್ದಾರ ಶರತನೇ ಅಲ್ಲ. ಎನ್ನುವುದು ಇದೊಂದು ಉದಾಹರಣೆ. ನನಗೂ ಕೂಡ ಒಂದು ಸನ್ಮಾನ ಐತೆ. ಯಾಕಂದ್ರ ಈ ಒಂದು ನಾಟಕವನ್ನ ಬರಿಬೇಕಾದ್ರ ಸಮಾಜದಲ್ಲಿ ನಡೆಯತಕ್ಕಂತ ಘಟನೆಗಳ ಸಾಮಾಜಿಕ ದೃಷ್ಟಿಯಿಂದ ಅದನ್ನ ಕೂಲಂಕುಷವಾಗಿ ಅಭ್ಯಾಸ ಮಾಡಿ ಬರಿಬೇಕಾಗ್ತತಿ. ಅದಕ್ಕೆ ಬಹಳಷ್ಟು ಕಷ್ಟಪಟ್ಟು ತಮ್ಮ ಯಾವುದೇ ಕೌಟುಂಬಿಕ ಕೆಲಸ ಕಾರ್ಯಗಳಿದ್ರು ಸಹಿತ ಅದನ್ನೆಲ್ಲ ಬದಿಗೆ ಒತ್ತಿ ಏನೋ ಈ ಸಮಾಜದಲ್ಲಿ ನಡೀತಕ್ಕಂಥ ಆಗು ಹೋಗುಗಳು, ದುರ್ಘಟನೆಗಳು, ಒಂದು ಒಳ್ಳೆಯ ಕೆಲಸಗಳ ಅವುಗಳನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡಿ ಬಹಳಷ್ಟು ಕಷ್ಟಪಟ್ಟು ಈ ಒಂದು ಮನ್ನಾವಾಲಿ ಉರುಷನ ನಿಮಿತ್ತವಾಗಿ ಈ ಒಂದು ನಾಟಕದ ಕೊಡುಗೆಯನ್ನಾಗಿ ಹಿರಿಯರು ಯುವಕರು ಆಗಿರ್ತಕ್ಕಂಥ ಪ್ರಹ್ಲಾದ್ ಮುಳಿಕ್ ಅವರು ಅವರ ಒಂದು ಕಲೆಯನ್ನು ಕಂಡು ತಮ್ಮ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಬೇಕಂತ ಅವರು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಮುಳಿಕ್ ಅವರು ಈ ಒಂದು ಫುಲ್ ಆಯರಿ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ನನ್ನ ಊರಿನ ಸಮಸ್ತ ಬಂಧು ಬಾಂಧವರಿಗೆ ನನ್ನ ಸವಿನಯ ವಿಜ್ಞಾಪನೆ. ನಾ ಬರೆದಿರುವ ನಾಟಕ ಕುಡುಕ ಕತ್ತರಿಸಿದ ಕರಳು. ಇದು ಕೇವಲ ಕಾಲ್ಪನಿಕ ನಾಟಕ ಅಲ್ಲ, ಸತ್ಯ ಘಟನೆಯೂ ಅಷ್ಟೇ ಐತಿ. ಇವತ್ತಿನ ಸಮಾಜದಲ್ಲಿ ನನ್ನ ಅಣ್ಣತಮ್ಮರ ಕಲಿತವ್ರ ವಿದ್ಯಾವಂತರ PUC ಸೆಕೆಂಡ್ ಇಯರ್ BA ಕಲಿತವ್ರು ಇಂಥ ಹುಡುಗರು ಇವತ್ತಿನ ದಿವಸ ಸೆರೆ ಕೊಡ್ತಕ್ಕ ಭಾಳ ಅಂಟ್ಕೊಂಡಾರ. ಇಂಥದ್ದು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಮಾಲಕರ ಪ್ರತಿಯೊಂದು ಫಂಕ್ಷನ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು. ಅವರು ವೈಯಕ್ತಿಕ ಕರ್ಕಾರದ ಸಹಿತ ಹೇಳ್ಯಾರ. ಅವರು ಮಾತಿನ ಒಂದು ಮಾರ್ಗದರ್ಶನದಿಂದ ಈ ನಾಟಕ ಬರೆದನ. ಇದು ಅಷ್ಟೇ ಅಲ್ದ ಒಂದು ಸತ್ಯ ಘಟನೆ ಜತ್ ತಾಲೂಕದಾಗ ಆಗಿದ್ದ ಘಟನೆ ಏನೈತಿದು. ಇದು ನಾಟಕ ಕುಡುಕ ಕತ್ತರಿಸಿದ ಕರಳು. ಕುಡಿತ ಪರಿಣಾಮದಿಂದ ಎಂಥ ಒಂದು ಮನಿತಾನ ಬೀದಿಗೆ ಬರ್ತೈತೆ ಅನ್ನೋದು ಈ ನಾಟಕದ ಭಾಳ ಚಂದ ಬರ್ದನ. ಕೊನೆವರೆಗೂ ಎಲ್ಲರೂ ವೀಕ್ಷಿಸಿ ಈ ನಾಟಕವನ್ನು ಸೋಪಿ ತರಬೇಕಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೋತೀನಿ ನಾ. ಧನ್ಯವಾದಗಳು ಲೇಖಕರಾಗಿರ್ತಕ್ಕಂಥ ಶ್ರೀಶೈಲ್ ಸಲ್ಗರ್ ಮತ್ತು ದಂಪತಿಗಳಿಗೆ. ಯಾಕಂದ್ರೆ ಈ ಒಂದು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅಮೂಲ್ಯವಾಗಿದ್ದೈತಿ. ಅದಕ್ಕೆ ಎಲ್ಲರ ಪ್ರೇಕ್ಷಕರು ಈ ಒಂದು ನಾಟಕದಲ್ಲಿ ಬರತಕ್ಕಂಥ ಒಂದು ಕೆಟ್ಟ ಘಟನೆ ಬರ್ತೈತಿ, ಇನ್ನೊಂದು ಚಲೋ ಘಟನೆ ಬರ್ತೈತಿ. ಕೆಟ್ಟ ಅನ್ನತಕ್ಕಂಥದ್ದನ್ನು ಬಿಟ್ಟು ಒಳ್ಳೆಯದನ್ನತಕ್ಕಂಥದ್ದು ತಾವೆಲ್ಲರೂ ಅದನ್ನು ಸ್ವೀಕರಿಸಿ ತಮ್ಮ ಕೌಟುಂಬಿಕ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಇನ್ನು ನನ್ನ ನಾಟಕವನ್ನು ಕೃತಿ ನೋಡಿ ನನ್ನ ಆತ್ಮೀಯ ಸ್ನೇಹಿತ ಸಂಜು ಬಾಳು ಪವಾರ್, ಔಷಧ ಅಂಗಡಿ ಮಾಲಕರು, ಇವರವರು ನನ್ನ ಅಲ್ಪ ಕೃತಿಯನ್ನು ಕಂಡು 2001 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಸದಾ ನಾನು ಚಿರುಣಿ ಆಗಿರ್ತೀನಿ.
ಅದರಂತೆ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಅಂದ್ರೂ ಏನು ತಪ್ಪಾಗಲ್ಲ ಅಂತ ಆತ್ಮೀಯ ಗೆಳೆಯ ರಾವ್ ಸಾಬ್ ಮಾನೆ ಇವರಾದ್ರೂ ನನ್ನ ಕೃತಿಯನ್ನು ಕಂಡು 2001 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಇನ್ನು ನನ್ನ ಆತ್ಮೀಯ ಇನ್ನೊಬ್ಬ ಸಹೋದರ, ನನ್ನ ಪ್ರತಿಯೊಂದು ನಾಟಕ ಹುಮ್ಮಸ್ ತುಂಬುವಂತ ಅಶೋಕಣ್ಣ ಮಾಳಿ ಇವರಾದ್ರೂ ನನ್ನ ಸೇವೆಯನ್ನು ಕಂಡು 1001 ರೂಪಾಯಿ ಕೊಟ್ಟಿದ್ದಾರೆ. ಅವ್ರು ಸದಾ ನಾ ಚಿರಋಣಿಯಾಗಿರ್ತೇನೆ.